ಮಾರ್ಚ್ ಫಸ್ಟ್ ಆ ಒಂದು ಬ್ಲಾಕ್ ಡೇ ಅಂದ್ರೆ ಒಂದು ಹೋರಾಟ ಬೇರೆ ತರ ಏನು ಇಲ್ಲ. ಸೊ ನಾವೆಲ್ಲ ಅಸೆಂಬಲ್ ಆಗಿ ನಮ್ಮ ಡಿಮಾಂಡ್ಸ್ ಅನ್ನ ಪೂರ್ತಿ ಮಾಡಿ ಅಂತ ನಾವು ಒಂದು ಬ್ಲಾಕ್ ಶರ್ಟ್ ಒಂದು ಬ್ಲಾಕ್ ಇದು ಕಟ್ಕೊಂಡು ಬ್ಯಾಡ್ಜ್ ಕಟ್ಕೊಂಡು ನಾವು ಎಕ್ಸ್ಪೋಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಸೊ ಅವರ್ ಕಾಸ್ ಏನಿದೆ, ನಾವು ಯಾರು ಏನು ಅನ್ನೋದು, ಸೊ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ನಾವೇ ಲಾಂಡ್ ಆರ್ಡರ್ ಇರೋದ್ರಿಂದ ನಮ್ಮ ಮೇಲೆ ಬೇರೆ ಮಾಹಿತಿ ಬರಬಾರದು, ನಾವು ಯಾರು ಏನು ಅಂತ. ಸೊ ಇದೇ ಇದು ನಾವು ಮಾಡ್ತಾ ಇದ್ದೀವಿ. ಸರ್, ನಾನು ಜ್ಯೋತಿ ಬಾಸ್ ಅಂತ, ಅಡ್ವೊಕೇಟ್ ಪ್ಲಸ್ ಪ್ರೆಸಿಡೆಂಟ್ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಅಂತ ಒಂದು ಮಾಡಿದ್ದೇವೆ. ಅಜೆಂಡಾ ಸೇವ್ ಕೆಜಿಎಫ್ ಇಸ್ ವಿ ಆರ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ವಿ ಆರ್ ವಿತ್ ಎ ಕಾಮನ್ ಅಜೆಂಡಾ. ನಾವು ಏನ್ ಕಲ್ಕೊಂಡಿದ್ದೇವೋ ನಾವು ಸೇವ್ ಕೆಜಿಎಫ್ ನಲ್ಲಿ ಈ ಫಾಲೋಯಿಂಗ್ ಡಿಮ್ಯಾಂಡ್ಸ್ ಮೇಲೆ ಒಂದು ವರ್ಷದ ಹಿಂದೆ ಒಂದು ಸಮಿತಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ಅಂಡ್ ಐಡಿಯಾಲಜಿ ಎಲ್ಲ ನಾವು ದೂರ ಇಟ್ಬಿಟ್ಟು ನಾವು ವಿತ್ ಕಾಮನ್ ಇದರಲ್ಲಿ ಹೋಗ್ಬೇಕಂತ. ಕೆಜಿಎಫ್ ಇಸ್ ಅನ್ ಹಿಸ್ಟಾರಿಕಲ್ ಪ್ಲೇಸ್. ಈ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ವಿ ಹ್ಯಾವ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಎಜುಕೇಶನ್ ಇತ್ತು, ಅಂಡ್ ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇತ್ತು, ವಿ ಹ್ಯಾವ್ ಗುಡ್ ವಾಟರ್ ಫೆಸಿಲಿಟೀಸ್ ಇತ್ತು, ಸ್ಯಾನಿಟೇಷನ್ ಇತ್ತು, ಮೆಡಿಕಲ್ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನೇ ಇಲ್ಲ. ಬಟ್ ಆಫ್ಟರ್ ಕ್ಲೋಸರ್ ಆಫ್ ದಿಸ್ BGML ಇನ್ ದ ಇಯರ್ 2001 ಎಲ್ಲ ನಾವು ಕಲ್ಕೊಂಡು ಹೋಗ್ಬಿಟ್ಟಿದೆ. ಅದರಿಂದ ಇಂದ 26 ವರ್ಷದಲ್ಲಿ ಏನಾದರೂ ಬಂದಿದೆಯಾ ಕೆಜಿಎಫ್ ಅಂದ್ರೆ ಏನೂ ಬಂದಿಲ್ಲ. ನಾವು ಬೇರೆ ಬೇರೆ ಬಾವುಟಗಳನ್ನ ಇಟ್ಟುಕೊಂಡು ಡಿಫ್ರೆಂಟ್ ಆಗಿ ಹೋರಾಟಗಳನ್ನ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಒಂದೇ ಕಾಮನ್ ಇದರಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಮಾಡಿದ್ವಿ. ಉದ್ದೇಶ ಇಷ್ಟೇ, ವಾಟ್ ವಿ ಲೂಸ್ ಅದನ್ನ ಗೈನ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ, ಇರೋದನ್ನ ನಾವು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಮಾಡಿದೀವಿ ಸರ್. ಇದರಲ್ಲಿ 1 lakh ಸಿಗ್ನೇಚರ್ ಕ್ಯಾಂಪೈನ್ ಅಂತ ನಾವು 6 months ಇಂದ ಮಾಡ್ತಾ ಇದೀವಿ. ನಮ್ಮ ಪಾರ್ಲಿಮೆಂಟ್ MP ಅವರ ಮುಖಾಂತರನೇ ಇದನ್ನ ನಾವು ಮಾಡಿದ್ವಿ. ಬಿಕಾಸ್ ಆಲ್ ಇಶ್ಯೂಸ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗವರ್ಮೆಂಟ್ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ನಾವು ಎಲ್ಲಾ ಕಡೆನೂ ಸಿಗ್ನೇಚರ್ ಕ್ಯಾಂಪೈನ್ ಮಾಡ್ತಾ ಇದೀವಿ. ಇದರಲ್ಲಿ ಬೇರೆ ಯಾವ್ದು ಇಲ್ಲ. ಸೇವ್ ಕೆಜಿಎಫ್ ಯಾರನ್ನ ಉದ್ದೇಶ ಮಾಡಿ ಇದು ಮಾಡಿ ಅದನ್ನ ಇಲ್ಲಿ KGF ಸ್ಪೋರ್ಟ್ಸ್ ಅಂದ್ರೆ KGF. ಸೊ ಅದಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಇತ್ತು, ಜಿಮ್ಖಾನಾ ಗ್ರೌಂಡ್ ಇತ್ತು. ಸೊ ಅದನ್ನ ರೆಡಿ ಮಾಡ್ಬೇಕಂತ ನಾವು ಪಾರ್ಲಿಮೆಂಟ್ ಮೆಂಬರ್ಗೆ ಹೇಳಿದ್ವಿ, CSOಗೆ ಹೇಳಿದ್ವಿ. ಸೊ ಅದನ್ನ ಸ್ವಲ್ಪ ರೆಡಿ ಮಾಡಿದ್ರು, ಇನ್ನೂ ಪೂರ್ತಿ ಆಗಿಲ್ಲ. ಅದಾದ್ರೆ ಯಂಗ್ಸ್ಟರ್ಸ್ ಇವತ್ತು ಗಾಂಜಾ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಾಶ ಆಗ್ತಾ ಇದ್ದಾರೆ. ಅದರಿಂದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎನ್ಕರೇಜ್ಮೆಂಟ್ಗೆ ಸೊ ಈ ತರ ಐಡೆಂಟಿಫೈ ಮಾಡಿ ಒಂದೊಂದು ಇಶ್ಯೂ ಮೇಲೆ ನಾವು ಯುನೈಟೆಡ್ ಆಗಿ ನಿಂತು ಮಾಡೋದು. ಸೊ ಇದನ್ನ ನಾವು ಈ ತಿಂಗಳು 26, 28ಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟು ಸೊ 1ನೇ ತಾರೀಕು 26th ಬಂದು KGF ನ ಮೈನ್ಸ್ ನ ಕ್ಲೋಸ್ ಮಾಡಿದಂತ ಇಯರ್. ಸೊ ಮಾರ್ಚ್ 1st ಇಸ್ ದ ಕ್ಲೋಸಿಂಗ್ ಇಯರ್. ಅದರಿಂದ 26th ಇಯರ್ ಬರ್ತಾ ಇದೆ. ಸೊ ಆದ್ರೆ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಸೇರಿ ಒಂದು ಬ್ಲಾಕ್ ಡೇ ಅಂತ ಮಾಡಿ ನಮ್ಮ ಇದನ್ನ ನಾವು ಎಕ್ಸ್ಪೋಸ್ ಮಾಡೋದು ಸರ್ಕಾರಕ್ಕೆ. ಹಂಗಾದ್ರೆ ಬೇರೆ ರೀತಿ ಅಲ್ಲ, ಓನ್ಲಿ ವಿ ಶುಡ್ ಶೋ ಅವರ್ ಸಿಂಬಾಲಿಕ್ ಒಂದು ಬ್ಲಾಕ್ ಒಂದು ಇದು ಕಟ್ಕೊಂಡು ನಾವು ನಿಂತು ನಮ್ಮ ಡಿಮ್ಯಾಂಡ್ಸ್ ಮೇಲೆ ಒಂದು ಮೀಟಿಂಗ್ ಮಾಡಿ ಮುಗಿಸೋದು. ಸೊ ಈ ಸಲ ನಾವು ಇದನ್ನ ಕಂಪ್ಲೀಟ್ ಮಾಡಿ ಪಾರ್ಲಿಮೆಂಟ್ ಮೆಂಬರನ್ನೇ ಕರೆಸಿ ಅವರಿಗೆ ಸಬ್ಮಿಟ್ ಮಾಡಿ. ಸೊ ಮಾರ್ಚ್ 1st ಆ ಒಂದು ಬ್ಲಾಕ್ ಡೇ ಅಂದ್ರೆ ಒಂದು ಹೋರಾಟ ಬೇರೆ ತರ ಏನು ಇಲ್ಲ. ಸೊ ನಾವೆಲ್ಲ ಅಸೆಂಬಲ್ ಆಗಿ ನಮ್ಮ ಡಿಮಾಂಡ್ಸ್ ಅನ್ನ ಪೂರ್ತಿ ಮಾಡಿ ಅಂತ ನಾವು ಒಂದು ಬ್ಲಾಕ್ ಶರ್ಟ್ ಒಂದು ಬ್ಲಾಕ್ ಇದು ಕಟ್ಕೊಂಡು ಬ್ಯಾಡ್ಜ್ ಕಟ್ಕೊಂಡು ನಾವು ಎಕ್ಸ್ಪೋಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಸೊ ಅವರ್ ಕಾಸ್ ಏನಿದೆ, ನಾವು ಯಾರು ಏನು ಅನ್ನೋದು, ಸೊ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ನಾವೇ ಲಾಂಡ್ ಆರ್ಡರ್ ಇರೋದ್ರಿಂದ ನಮ್ಮ ಮೇಲೆ ಬೇರೆ ಮಾಹಿತಿ ಬರಬಾರದು, ನಾವು ಯಾರು ಏನು ಅಂತ. ಸೊ ಇದೇ ಇದು ನಾವು ಮಾಡ್ತಾ ಇದ್ವಿ. ಅಂಡ್ ಐ ಆಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಬಟ್ ಈವನ್ ದೋ ಮೈ ಪಾರ್ಟಿ ಇಸ್ ಡಿಫರೆಂಟ್, ಬಟ್ ಇದರಲ್ಲಿ ನಾನು ಅಧ್ಯಕ್ಷರಾಗಿದ್ದೇನೆ. KGF ಕೋರ್ಟ್ ಅಲ್ಲಿ ಸೆಕ್ರೆಟರಿ ಆಗಿ ಬಾರ್ ಅಸೋಸಿಯೇಷನ್ ಅಲ್ಲಿ ಹೊಸದಾಗಿ ಆಯ್ಕೆಯಾಗಿ ನಾವಿದ್ದೀವಿ. ಸೊ ಈ ವಿಚಾರದಲ್ಲಿ ಮಾಡಿದ್ದೇವೆ. ಸೊ ಅವರ್ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ DRDO ಡೈರೆಕ್ಟರ್ ಆಗಿ ಇರೋರು ಮತ್ತು ಟ್ರೆಜರರ್ ಆಗಿರೋರು BML DGM ಆಗಿ ರಿಟೈರ್ಡ್ ಆಗಿರೋರು. ನಮ್ಮ ಸೆಕ್ರೆಟರಿ ದಯಾನಂದನ್ ಈಸ್ ಎಕ್ಸ್ CMC ಪ್ರೆಸಿಡೆಂಟ್. ನಮ್ಮ ಅಡ್ವೈಸರ್ ಆಗಿ ಕರುಣಾಮೂರ್ತಿ ಈಸ್ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರು. ನಮ್ಮ ತೆಲಗರಾಜು ಮತ್ತು ಹನ್ಬಳಗನ್ ಇವ ಜರ್ನಲಿಸ್ಟ್ಗಳು. ಸೊ ಈ ತರ ಜೈಶೀಲನ್ ಟ್ರೇಡ್ ಯೂನಿಯನ್ ಲೀಡರ್ಸು, ಈ ತರ ಎಲ್ಲರೂ ಕೂಡ ಇದರಲ್ಲಿ ಇದ್ದಾರೆ ಸರ್.
ಸೊ ಆಲ್ ಆರ್ ವಿತ್ ಇದು ನಮ್ಮ ಜಾಯಿಂಟ್ ಸೆಕ್ರೆಟರಿ ಸಂಪತ್ ಕುಮಾರ್, ಇದು ನಮ್ಮ ಪೊನ್ ಚಂದ್ರಶೇಖರ್ ಅಂತ BGML ಎಕ್ಸ್ ADMK ಲೀಡರ್. ದಕ್ಷಿಣಾಮೂರ್ತಿ ಇಸ್ ಅನ್ ಅಡ್ವೊಕೇಟ್ ಅಂಡ್ ರಿಟೈರ್ಡ್ BSNL ಮ್ಯಾನೇಜರ್. ನಮ್ಮ ಇವರು ಇರ್ದಿರಾಜ್ ಇಸ್ ಇಷ್ಟಿದೆ. ಇದು ಮಾಡ್ತಾ ಇದ್ದೀವಿ. ನಿಮ್ಗೆ ಕೂಡ ಗೊತ್ತಿದೆ ಕಾನೂನು ಕಾನೂನು ಪ್ರಕಾರ ಎಲ್ಲ ಮಾಡ್ಬೇಕು. ಹೌದು ಸರ್, ಕಾನೂನು ಪ್ರಕಾರ ಮಾಡ್ತೀವಿ. ನಮ್ದು ಕೂಡ ಆಪರೇಷನ್ ಇರುತ್ತೆ, ಕಾನೂನು ಉಲ್ಲಂಘನೆ ಮಾಡಬಾರ್ದು. ನಿಮ್ದು ಆಬ್ವಿಯಸ್ಲಿ ಈ ತರ ಈ KGF ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕು, ಇದು ನಮ್ಮ ಸಿಗ್ನೇಚರ್. ಅದು ಆಗ್ಬೇಕು ಸರ್, ಇದನ್ನ ನಾವು ಎಲ್ಲ ಡಿಮ್ಯಾಂಡ್ಸ್ ಅನ್ನ ಇದು ಮಾಡಿದೀವಿ. ಬಟ್ ಯಾರಿಗೆ ಫೋರ್ಸ್ಫುಲಿ ಈ ಸಿಗ್ನೇಚರ್ ಆಗ್ತಾ ಇದೆ, ಆಲ್ರೆಡಿ ನಡೀತಾ ಇದೆ. ಆಲ್ರೆಡಿ ಒಂದು 30-35 ಸಾವಿರ ಸಿಗ್ನೇಚರ್ ಆಗಿದೆ. ಒಂದು ತಿಂಗಳಿಂದ ಮಾಡ್ತಾನೆ ಇದೀವಿ ಕಂಟಿನ್ಯೂ ಆಗಿ. MP ಅವರೇ ಇದನ್ನ ಬಂದು ಚಾಲನೆ ಕೊಟ್ಟಿದ್ದು ನಮ್ಗೆ. ಎಲ್ಲ ಮಾಡ್ತೀವಿ. ಇವಾಗ ಅವ್ರ ಹತ್ರನೇ ತಗೊಂಡು ಸಬ್ಮಿಟ್ ಮಾಡ್ಬೇಕು. 1ನೇ ತಾರೀಕು ಆ ತರ ಒಂದು ಕಾರ್ಯಕ್ರಮ ಮಾಡೋದು. ಬಿಫೋರ್ ವಿ ವಿಲ್ ಕಮ್ ಅಂಡ್ ಮೀಟ್ ವಿತ್ ವಾಟ್ ಟೈಪ್ ಆಫ್ ಪ್ರೋಗ್ರಾಮ್ ವಿ ಆರ್ ಹೋಲ್ಡಿಂಗ್ ಅನ್ನೋದನ್ನ ನಾವು ಅದೇ ಉಲ್ಲಂಘನೆ ಮಾಡೋದು ಆಗ್ಬಾರ್ದು. ಹೌದು ಸರ್, ಅಷ್ಟೇ ಇದೆ. ನಿಮ್ಗೆ ಕೂಡ ಗೊತ್ತಿದೆ, ಸೀನಿಯರ್ ಅಡ್ವೊಕೇಟ್ ಇದ್ದೀರಿ, ಸೊ ನಿಮ್ಗೆಲ್ಲ ಗೊತ್ತಿದೆ ಕಾನೂನು ಏನಿದೆ ಮಾಡಿ ಕಾನೂನು ರೀತಿಯಲ್ಲಿ ಇರ್ತೀವಿ. ನಮ್ದು ಲೀಗಲ್ ವೈಲೇಟ್ ಮಾಡೋದಿಲ್ಲ, ಡೆಮೋಕ್ರೆಟಿಕ್ ಆಗಿ ಹೋಗ್ತೀವಿ. ಯಾರನ್ನು ಹಾರ್ಮ್ಫುಲ್ ಆಗಿ ಮಾತಾಡೋದು, ನಿಂದನೆ ಮಾಡೋದು ಇದು ಯಾವುದು ಇರೋದಿಲ್ಲ. ಸೊ ನಮ್ಮ ಪರ್ಪಸ್ ನಮ್ಮ ಊರನ್ನ ಉಳಿಸ್ಬೇಕು. ಸೇವ್ KGF ಇಟ್ಸ್ ಇಲ್ಲಿ ಹುಟ್ಟಿ ಬೆಳೆದು ಎಲ್ಲ ಬಂದಿದ್ದೇವೆ. ಸೊ ನಮ್ಮ ಊರನ್ನ ನಾವು ರಕ್ಷಣೆ ಮಾಡೋದಕ್ಕೆ ನಾವು ಮಾಡೋಣ ಅಂತ ಸರ್. ಅದರಿಂದ ತಮ್ಮನ್ನು ಭೇಟಿ ಮಾಡ್ಬೇಕಂತ ಸುಮಾರು ತಿಂಗಳಿಂದ ನಮ್ಮ ಪ್ರಯತ್ನ ಇತ್ತು. ಇವತ್ತು ಎಲ್ಲ ಮಾಡ್ಬೇಕಂತ ಬಂದಿದ್ದೇವೆ. ಒಂದು ಜಾಯಿಂಟ್ ಫೋಟೋ ಮಾತ್ರ ನಾವು ತಗೊಳ್ತೀವಿ ನಮ್ಮ ಆಫೀಸ್ ಬೇರೆ. ಓಕೆ, ಬಟ್ ಅದೇ ಮತ್ತೆ ಹೇಳಿದೀನಿ ಕಾನೂನು ಪ್ರಕಾರ ಸರಿ ಸರ್, ಸರಿ ಸರ್, ಇರುತ್ತೆ. ಸರಿ ಸರ್, ಉಲ್ಲಂಘನೆ ಮಾಡ್ತೀರಿ, ನಾವು ಕೂಡ ಅಲ್ಲಿ ಏನು ಬೇರೆ ದಾರಿ ಇಲ್ಲ. ಸರಿ ಸರ್, ಕೊಟ್ಬಿಡ್ತೀವಿ. ಇದು ಎಲ್ಲ ಅವಶ್ಯಕತೆ ಇಲ್ಲಪ್ಪ, ಹೇಳಿ ಇದು ಮಾಡ್ಬಿಟ್ಟು ಇದು ನೀವು ತಗೊಂಡು ನೀವು ಸರ್ ಇದು